ಇಂದು ಜಮಖಂಡಿ ತಾಲೂಕಿನ ಹುಣ್ಣೂರು ಪ್ರೌಢಶಾಲೆಯಲ್ಲಿ ಶಾಲಾ ಸಂಸತ್ತಿಗೆ ಬ್ಯಾಲೆಟ್ ಯೂನಿಟ್ ಮೂಲಕ ಪ್ರಾಯೋಗಿಕ ಚುನಾವಣೆ. ಪ್ರಜಾಪ್ರಭುತ್ವದ ಪಾಠ ಕಲಿಸುತ್ತಿರುವ ಸರ್ಕಾರಿ ಪ್ರೌಢಶಾಲೆ ಹುಣ್ಣೂರು. ಹೌದು, ಜುಲೈ 17ರಂದು ಸರ್ಕಾರಿ ಪ್ರೌಢಶಾಲೆ ಹುಣ್ಣೂರಿನಲ್ಲಿ ಇಂದು ವಿಭಿನ್ನ ರೀತಿಯಲ್ಲಿ ಶಾಲಾ ಸಂಸತ್ತಿನ ಚುನಾವಣೆ ಪ್ರಕ್ರಿಯೆ ಯಶಸ್ವಿಯಾಗಿ ನಡೆಯಿತು. ವಿದ್ಯಾರ್ಥಿಗಳ ನೈಜ ಮತದಾನ ಅನುಭವ ಪಡೆಯುವಂತೆ ಬ್ಯಾಲೆಟ್ ಯೂನಿಟ್ ಬಳಸಿ ಮತದಾನ ಮಾಡಿದ್ದು ಶಾಲೆಗೆ ಹೊಸದೊಂದು ಪರಿಕಲ್ಪನೆ ತರಬೇತಿಯಾಗಿ ಮೂಡಿಬಂದಿದೆ. ಶಾಲಾ ಸಂಸತ್ತಿನ ಉದ್ಘಾಟನೆಯನ್ನು ಮುಖ್ಯೋಪಾಧ್ಯಾಯರಾದ ಶ್ರೀ ಸಂತೋಷ ತಳಕೇರಿ ನೆರವೇರಿಸಿದರು. ಅವರು ಮಾತನಾಡಿ, ಶಾಲಾ ಸಂಸತ್ತು ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣ ಬೆಳೆಸಲು, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತುಕೊಳ್ಳಲು ಉತ್ತಮ ವೇದಿಕೆ. ಈ ರೀತಿಯ ಪ್ರಾಯೋಗಿಕ ಅಭ್ಯಾಸದಿಂದ ಮಕ್ಕಳು ನೈಜ ಲೋಕಶಿಕ್ಷಣ ಪಡೆಯುತ್ತಾರೆ ಎಂದು ಹೇಳಿದರು. ಸಮಾಜ ವಿಜ್ಞಾನ ಶಿಕ್ಷಕ ಶ್ರೀ ಸಿದ್ದರಾಮ ಹುಣಸಿಕಟ್ಟಿ ಅವರು ಮಾತನಾಡಿ, ಶಾಲಾ ಸಂಸತ್ತಿನ ಮೂಲಕ ವಿದ್ಯಾರ್ಥಿಗಳು ತಮ್ಮ ಹಕ್ಕುಗಳ ಮತ್ತು ಕರ್ತವ್ಯಗಳ ಅರಿವು ಪಡೆಯುತ್ತಾರೆ, ನಾಯಕತ್ವದ ಸಹಕಾರ ಸಂಘಟನೆಯ ಪಾಠ ಕಲಿಯುತ್ತಾರೆ. ಇದು ಭವಿಷ್ಯದ ಪ್ರಜಾಪ್ರಭುತ್ವಕ್ಕೆ ತಯಾರಾಗುವ ಅಗತ್ಯವಾದ ಪಾಠ ಎಂದರು. ಚುನಾವಣೆ ನೋಡಲ್ ಅಧಿಕಾರಿ ಸಿಆರ್ ಜಡಿಮಠ್ ಅವರು, ಈ ಬಾರಿ ನಾವು ಬ್ಯಾಲೆಟ್ ಯೂನಿಟ್ ಉಪಯೋಗಿಸುತ್ತಿದ್ದೇವೆ. ಮತದಾನ ಶಿಸ್ತಿನಿಂದ ನಡೆಯುವುದನ್ನು ವಿದ್ಯಾರ್ಥಿಗಳು ಅನುಭವಿಸಿದ್ದಾರೆ. ಅವರು ಭವಿಷ್ಯದಲ್ಲಿ ಸಜ್ಜನ ನಾಗರಿಕರಾಗಲು ಇದೊಂದು ಉತ್ತಮ ಅವಕಾಶ ಎಂದು ಹೇಳಿದರು. ವಿದ್ಯಾರ್ಥಿನಿ ಐಶ್ವರ್ಯ ಬಡಿಗೇರ್ ಅವರು ತಮ್ಮ ಅನುಭವವನ್ನು ಹಂಚಿಕೊಂಡರು. ಈ ಬಾರಿ ನಮ್ಮ ಶಾಲೆಯಲ್ಲಿ ಪ್ರಾಯೋಗಿಕವಾಗಿ ಶಾಲಾ ಸಂಸತ್ತಿನ ಚುನಾವಣೆ ನಡೆಸಿದ್ದು ನನಗೆ ಬಹಳ ಸಂತೋಷವಾಯಿತು. ನನಗೆ ಇದು ಹೊಸ ಅನುಭವ. ಶಾಲಾ ಸಂಸತ್ತು ಎಂದರೆ ನಮ್ಮದೇ ಆದ ನಿಯಮಾನುಗಳು, ನಾಯಕರನ್ನು ಆರಿಸುವ ಪ್ರಕ್ರಿಯೆ, ಸಭೆಗಳಲ್ಲಿ ಚರ್ಚೆ, ನಿರ್ಣಯಗಳನ್ನು ತೆಗೆದುಕೊಳ್ಳುವುದು ನಮ್ಮಲ್ಲಿ ಜವಾಬ್ದಾರಿ ಮನೋಭಾವ ಬೆಳೆಸುತ್ತೆ. ನಾವು ಸಮಾಜದ ಮುಂದಾಳುಗಳಾಗಿ ಬೆಳೆದಾಗ ಈ ಪಾಠ ಬಹಳ ಉಪಯೋಗವಾಗುತ್ತೆ ಎಂದು ಹೇಳಿದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜನತಾವಾಣಿ ಸುದ್ದಿ ಮಾಧ್ಯಮ. ಸಂಪಾದಕರು ಮಾರುತಿ ಕುಳಲಿ. ಯಾರು ದಾಖಲಾತಿಯನ್ನು ಹೊಂದಿದ್ದಾರೆ ಮಕ್ಕಳು, ಆ ಎಲ್ಲ ದಾಖಲಾತಿಯನ್ನು ಹೊಂದಿರತಕ್ಕಂಥ ಮಕ್ಕಳು ಎಲ್ಲರೂ ಕೂಡ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಮತದಾರರಾಗಿರ್ತಾರೆ. ಆ ಮತದಾರರೇ ಏನಾಗಬೇಕು ಅಂತಂದ್ರೆ ಅಭ್ಯರ್ಥಿಗಳಾಗಬೇಕು. ಅವರೇ ಇವತ್ತು ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಮತ್ತು ಮತದಾರರು ಓಟ್ ಹಾಕೋದಕ್ಕೆ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದಿಂದ ಈ ಮತದಾನಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಮತ್ತು ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ತಾವೆಲ್ಲರೂ ವರದಿಗಾರರು ಬಂದಿದ್ದೀರಿ, ನಿಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಸರ್ಕಾರಿ ಪ್ರೌಢಶಾಲೆ ನಮ್ಮ ಶಾಲಾ ಸಂಸತ್ತಿಗೆ ಚುನಾವಣೆ ನಡೀತಾ ಇದೆ. ಈ ಚುನಾವಣೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕರು ಜೊತೆಗೆ ಎಲ್ಲ ಶಿಕ್ಷಕರನ್ನು ಒಳಗೊಂಡಂತೆ ಬಹಳಷ್ಟು ತಯಾರಿ ಮಾಡಿರ್ತಕ್ಕಂಥದ್ದು ಬಹಳ ಖುಷಿ ತಂದಿದೆ. ಹಾಗಾಗಿ ಈ ಚುನಾವಣೆ ಯಶಸ್ವಿ ಆಗಲಿಕ್ಕೆ ಎಲ್ಲ ಶಿಕ್ಷಕರಾಗಿರ್ಬೋದು, ಎಲ್ಲ ಮಕ್ಕಳು ಕೂಡ ಬಹಳ ಜವಾಬ್ದಾರಿಯುತವಾಗಿ ಈ ಕೆಲಸವನ್ನು ನಿರ್ವಹಿಸಿದ್ದಾರೆ. ಹಾಗಾಗಿ ನಾನು ಶಾಲೆ ಮುಖ್ಯೋಪಾಧ್ಯಾಯನಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತು ಏನು ಪ್ರಜಾತಂತ್ರದಲ್ಲಿ ಈ ಚುನಾವಣೆ ಎಷ್ಟು ಮಹತ್ವ ಇದೆ, ಆ ಮಹತ್ವದ ಎಲ್ಲ ಅಂಶಗಳನ್ನು ಮಕ್ಕಳಿಗೆ ತಿಳಿಸಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶಕ್ಕೊಂದು ಈ ಚುನಾವಣೆ ಮಾಡ್ತಾ ಇದ್ದೀವಿ. ಈ ಚುನಾವಣೆಯಲ್ಲಿ ಭಾಗವಹಿಸಿರ್ತಕ್ಕ ಎಲ್ಲ ವಿದ್ಯಾರ್ಥಿಗಳು ತಾವು ಸೋಲು ಗೆಲುವು ಅನ್ನೋದೇ ಸೋಲನ್ನು ಅಷ್ಟೇ ಸ್ವೀಕಾರ ಮಾಡಬೇಕು, ಗೆಲುವನ್ನು ಕೂಡ ಅಷ್ಟೇ ಸ್ವೀಕಾರ ಮಾಡಿಕೊಂಡು ತಾವು ಮುಂದಿನ ದಿನಮಾನಗಳಲ್ಲಿ ಈ ಸಂಸತ್ತಿನ ಒಂದು ಪಟ್ಟಿಯಲ್ಲಿ ತಾವು ಇರುವ ಹಾಗೆ ತಾವು ಕಾರ್ಯವನ್ನು ನಿರ್ವಹಿಸ್ತಾ ಹೋಗಬೇಕು ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿ ಎಲ್ಲ ಮಕ್ಕಳಿಗೆ ಶುಭವಾಗಲಿ, ತಾವು ಜಯಶ್ರೀ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರೂ ಒಂದಿಸಿ ಅದು ಮಾತನಾಡಿಸುತ್ತೇನೆ. ನನ್ನ ಹೆಸರು ಐಶ್ವರ್ಯ ದೇವೇಂದ್ರ ಬಡಿಗೇರ್. ನಾನು ನಮ್ಮ GS ಹುಣ್ಣೂರು ಶಾಲೆಯಲ್ಲಿ ಇಲ್ಲಿ 10th ಕಲಿಯಾಕತ್ತೀನಿ. ನಮ್ಮೂರು ಜಮಖಂಡಿ, ನಾಯಿಗುರು, ಕಡಪಟ್ಟ್ಯಾಗ ನಾನು ಮೊದಲ MPS ಕೃಷ್ಣ ಶಾಲೆ ಕಲ್ತೀನಿ. 9th ನಾನು ಈಗ ಬಂದೀನಿ. ನಮ್ಮ ಶಾಲ್ಯಾಗ ಇಲ್ಲಿ ನಾವೀಗ 10th ಕ್ಲಾಸ್ನಾಗ ಓದಾಕತ್ತೀವಿ. ನಮ್ಮ 10th ಕ್ಲಾಸ್ನಾಗ ಒಂದಿಷ್ಟು ಜನ ನಿಂತಾರ, ಅಲ್ಲಿ ಚುನಾವಣೆ ನಡೆಸತ್ತಾರು. ಚುನಾವಣೆ ಅಂದ್ರೆ ನಮ್ಮ ಶಾಲ್ಯಾಗ ಭಾಳ ಚಂದ ಮಾಡತ್ತಾರು. 8th ಬೇರೆ, 9th ಬೇರೆ, ಎಲ್ಲ 8th ಅವ್ರ ಕ್ಲಾಸ್ನಾಗ ಹಾಕ್ಬೋದು, 9th ಅವ್ರ ಕ್ಲಾಸ್ನಾಗ ಹಾಕ್ಬೋದು. ಆದರೆ 10th ಮಾತ್ರ ಎಲ್ಲ ಶಾಲೆಯವ್ರ ವಿದ್ಯಾರ್ಥಿಗಳು ಪಾಲ್ಗೊಳ್ಬೇಕಂತ ಹೇಳ್ಯಾರು. ಅದಕ್ಕೆ 8th, 9th, 10th ಮೊದಲು ನಮ್ದು 10th ಐತಿ. 10th C ಎಲ್ಲ ಮಾಡ್ಯಾರು. 10th Aದಾಗ ನಮ್ಗೆ ಈಗ ವೋಟಿಂಗ್ ಕರೆಕ್ಟ್ ಬಂದ, ವೋಟಿಂಗ್ ಹಾಕಕ್ಕೆ ಬರ್ರಿ ಅಂತ ಯಾರು. ಅದಕ್ಕೆ ನಾವಿಲ್ಲಿ ವೋಟ್ ಹಾಕಕ್ಕೆ ಬಂದೀವಿ. ನಮ್ಮ ಕ್ಯಾಂಡಿಡೇಟ್ ಯಾರು ಅದಾರ ಅವರಿಗೆಲ್ಲ ಯಾರು ಗೆಲ್ತಾರೋ ಅವರೆಲ್ಲ ಚಲೋ ಹಿಂಗೆ GS ಆಗಿ ಎಲ್ಲ ಕಾರ್ಯನಿರ್ವಹಿಸಲಿ ಮತ್ತು ಯಾರು ಕೆಟ್ಟ ಹೆಸರು ತಗೋಬಾರ್ದು. ಎಲ್ಲ ಥರ ಒಳ್ಳೆಯ ರೀತಿ ಮಾಡಿ
ಈ ಚುನಾವಣೆಯಲ್ಲಿ ಯಾವ ರೀತಿ ಅನಿಸುತ್ತೆ ಈ ಹೊಸದಾಗಿ ಓಟ್ ಹಾಕ್ತೀವಿ ನೀವು ಯಾವ ರೀತಿ ನಮಗೆ ಅಂದ್ರೆ ನಮಗೆ ಇದ ಫಸ್ಟ್ ಹಾಕತ್ತೀವಿ. ನಮಗೂ ಅಷ್ಟು ಏನು ಗೊತ್ತಿಲ್ಲ, ಆದ್ರೆ ಒಂದು ಖುಷಿ ಐತಿ ಹಾಕೋದು. ನಾವು 18 ವಯಸ್ಸು ಮೀರಿದ ಮ್ಯಾಗ ನಾವು ಹಾಕ್ತಿರ್ತೀವಿ, ಆದ್ರೆ ಈಗ 18 ವಯಸ್ಸು ಒಳಗೆ ಹಾಕತ್ತೀವಲ್ರಿ, ಸ್ವಲ್ಪ ಇದು ಐತಿ, ಎಕ್ಸೈಟ್ಮೆಂಟ್ ಐತ್ರಿ. ಹೆಂಗೆ ಹಾಕ್ತಾರು ಹೆಂಗಿಲ್ಲ, ಎಲ್ಲೆಲ್ಲಿ ಯಾವ ಥರ ಇರ್ತಾರು, ಮತ್ತೆ ಯಾರ್ಯಾರು ಕೂತಿರ್ತಾರೆ. ಸ್ಕೂಲ್ ಶಿಕ್ಷಕರು ಎಲ್ಲ ಹೇಳ್ಕೊಡ್ತಾರೆ. ಇಲೆಕ್ಷನ್ ಅಂದರೆ ಏನು ಅನ್ನೋದು ಹೇಳ್ಕೊಡ್ತಾರೆ ಸರ್. ಅಲ್ಲಿ ಯಾವ್ಯಾವ ಥರ ಅಂದ್ರೆ ನಾವು ಅಧಿಕಾರಿಗಳು ಯಾರಿರ್ತಾರೆ ಏನು ಅಧಿಕಾರಿಗಳು ರೀ, ಉಪಮುಖ್ಯಮಂತ್ರಿ ರೀ, GS ರೀ, ಮತ್ತು ಶೈಕ್ಷಣಿಕ ಪ್ರವಾಸದ ಮಂತ್ರಿ ರೀ, ಸಂಸ್ಕೃತಿ ಮಂತ್ರಿ ರೀ, ಮತ್ತು ಇಷ್ಟ ಭಾಳ ಜನ ಅದಾರಿ, ಭಾಳ ಜನ ಅದಾರಿ. ಅಂದ್ರೆ ಈಗ ನಮ್ದೇನ್ರಿ ಒಟ್ಟು ಚಲೋದಂಗೆ ಮಾಡ್ತೀವಿ ಚುನಾವಣೆ. ಈಗ ಎಕ್ಸೈಟ್ಮೆಂಟಿಂದ ನಾವು ಎಲ್ಲ ಕೂತೀವಿ, ಆದ್ರೆ ಲೈನ್ ಇನ್ನ ಬರ್ಬಾರ್ದು.